ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ರತ್ನ ಲಾಗ್ಸ್ಗೆ ಸ್ವಾಗತ ಗಾಯ್ಸ್. ಇವತ್ತೇನಂದರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ ಗಾಯ್ಸ್. ಚಿಕ್ಕಮ್ಮ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ. ಅವ್ರ ಮನೆಗೆ ಹೋಗಿದ್ವಿ. ಅವರು ಜಾಮೂನ್ ಮಾಡ್ತಾಯಿದ್ರು. ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಗೈಸ್. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಗೈಸ್. ನೋಡಿ ಗೈಸ್, ಇವಳು ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ ಮಗಳು. ಅವಳು ಕಲಿಸ್ತಾ ಇದ್ದಾಳೆ ಜಾಮೂನು. ನೋಡಿ ಗೈಸ್, ಒಂದು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ ಅದು MTR ಆಗಲಿ ಯಾವ್ದು ನಿಮ್ಗೆ ಇಷ್ಟ ಬಂದಿದ್ದು ಆ ಪೌಡರ್ನ ಹಾಕ್ಕೊಂಡು ಹಾಲಲ್ಲಿ ಕಲಸಿದ್ರೆ ಟೇಸ್ಟ್ ಬರುತ್ತೆ. ಇಲ್ಲ ಇನ್ ಕೇಸ್ ಹಾಲು ಇಷ್ಟಪಡದೇ ಇರೋರು ನೀರಲ್ಲಾದರೂ ಕಲಿಸ್ಬೋದು. ಹಾಲಲ್ಲಿ ಕಲಿಸ್ತಾ ಇದ್ರೆ ನೋಡಿಕೊಂಡು, ನೀರಾಗಲಿ ಅಥವಾ ಹಾಲಾಗಲಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಗೈಸ್. ಆಮೇಲೆ ಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ ಗೈಸ್. ನೋಡಿ, ಮನೇಲಿ ಮಾಡ್ಕೊತೀನಿ ಗೈಸ್. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಗೈಸ್, ಇಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಲೈಕು ಮಾಡ್ತಾಯಿಲ್ಲ ಗೈಸ್. ನೋಡ್ತಾ ಇದ್ದೀರಾ ವೀಡಿಯೋ, ಆದರೆ ಲೈಕೇ ಮಾಡ್ತಾಯಿಲ್ಲ. ನೀವು ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್. ಗೈಸ್ ನೋಡಿ ಗೈಸ್, ನಮ್ಮ ತಂಗಿ ಆ ಥರ ಚೆನ್ನಾಗಿ ಕಲಿಸ್ತಾ ಇದ್ದಾಳಂತ. ನಮ್ಮ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗಿದ್ರು ಗೈಸ್. ಆವಾಗ ಹೋಗಿದ್ದು ನಾವು. ನಮ್ಮ ಜೆಸಿಕಾ ಒಂದು ಬುಕ್ ಇಟ್ಟು ಬಂದಿದ್ಲು, ಕ್ಲಾಸ್ ವರ್ಕ್ ಇಂಗ್ಲೀಷು. ಅದನ್ನು ತರಬೇಕು ಅಂತೇಳಿ ಹೋಗಿದ್ವಿ. ಸಾಟರ್ಡೇನೇ ಹೋಗಬೇಕಿತ್ತು, ಆಗಿಲ್ಲ. ಅದಕ್ಕೆ ಇವತ್ತು ತೊಗೊಂಡು ಬಂದ್ವಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ನೀಟಾಗಿ ಇದು ಮಾಡಿದ್ದಾಳೆ, ಕಲಿಸಿದ್ದಾಳೆ. ಮತ್ತು ಇನ್ನೊಂಚೂರು ಹಾಲು ಹಾಕ್ತಾಳೆ ಈಗ. ನೋಡ್ಕೊಂಡು ಹಾಲು ಹಾಕ್ಕೊಂಡು ಕಲಿಸ್ತಾ ಇದ್ರೆ ಅದು ಡ್ರೈ ಆಗ್ತಾ ಬರುತ್ತೆ. ಅಂದರೆ ಕೈ ಆಡಿಸ್ತಾನೆ ಇರಬೇಕು ಅದಕ್ಕೆ. ಮತ್ತು ಡ್ರೈ ಆಗ್ತಾ ಬೇಕು ಅಂದರೆ ಇನ್ನೊಂಚೂರು ಹಾಲು ಹಾಕ್ಕೊಂಡು ಹಾಕಿದ್ದಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ನಾದ್ತಾ ಇದ್ದಾಳೆ. ಮತ್ತು ಗೈಸ್, ಎಲ್ರಿಗೂ ಊಟ ಆಯ್ತಾ ಗೈಸ್? ಊಟ ಮಾಡಬೇಕೀಗ. ಜಾಮೂನ್ ಆದಮೇಲೆ ಜಾಮೂನೆಲ್ಲ ತಿಂದ್ಬಿಟ್ಟು ಊಟ ಮಾಡಿಬಿಟ್ಟು ಹೊರಡ್ತೀವಿ. ಚೆನ್ನಾಗಿ ನಾದ್ತಾನೇ ಇದ್ದಾಳೆ ಪಾಪ. ಮತ್ತೇನಂದರೆ ಗೈಸ್, ನೆಕ್ಸ್ಟ್ ವೀಡಿಯೋಗಳೆಲ್ಲ ನಾನು ಆದಷ್ಟು ಅಡುಗೆ ಮಾಡೋದೇ ಹಾಕ್ತೀನಿ. ನೋಡಿ ಗೈಸ್, ಪಾತ್ರೆಯಲ್ಲಿ ನೀರು ತೊಗೊಳ್ಳಿ ಗೈಸ್. ಅಂದರೆ ನಿಮಗೆ ಪಾಕ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ಇಲ್ಲ ಕರೆಕ್ಟಾಗಿ ಮುಳುಗೋ ಥರ ಇದ್ರೆ ಸಾಕೋದು ಜಾಮೂನುಗಳು. ನೋಡಿ, 2 ಗ್ಲಾಸ್ ಸಕ್ಕರೆ ಹಾಕ್ತಾಯಿದ್ದಾರೆ. ಅಷ್ಟು ನೀರು ನಾವು ಆ್ಯಡ್ ಮಾಡಿದ್ದೀವಿ. 2 ಗ್ಲಾಸ್ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಅದು ತಳ ಹಿಡ್ಕೊಂಡ್ಬಿಡುತ್ತೆ, ಸಕ್ಕರೆ ಅಲ್ವಾ. ಚೆನ್ನಾಗಿ ಅಳತೆ ಥರ ಇಟ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ. ನಾನು ನೋಡಲಿಲ್ಲ, ನೀರು ಮ್ಯಾಕ್ಸಿಮಮ್ ಹಾಕಿದ್ದಾರೆ, ಇನ್ನು ಜಾಸ್ತಿ ಅಳತೆ ಇಟ್ಕೊಂಡಿಲ್ಲ ಅನ್ಕೊತೀನಿ ನೀರು. ಬಟ್ ಸಕ್ಕರೆ ಮಾತ್ರ ಅಳತೆಯಿಂದ 2 ಗ್ಲಾಸ್ ಹಾಕಿದ್ದಾರೆ. ಪಾಕ ಜಾಸ್ತಿ ಬೇಕು ಅನ್ನೋರು ಮಾತ್ರ ಪಾಕ ನಿಮ್ಮ ಇದಕ್ಕೆ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಿದೆ ಈಗ.
ಒಂಚೂರು ಅಂಟಾದರೆ ಸಾಕು, ಪರವಾಗಿಲ್ಲ. ತುಂಬ ಅಂಟಾಗಬೇಕಂತೇನಿಲ್ಲ ಅಂತ ಹೇಳಿದ್ರು ನಮ್ಮ ಚಿಕ್ಕಮ್ಮ. ತೀರಾ ಸ್ವೀಟ್ ಆಗುತ್ತೆ ಅಂಥೇಳಿ. ಆಮೇಲೆ ಈಗ 10 ನಿಮಿಷ ಬಿಟ್ಟಿದ್ರಲ್ಲ, ಇದು ಹಿಟ್ಟು 10 ನಿಮಿಷ ನೆನೆ ಇಡೋಕ್ಕೆ ಬಿಟ್ಟಿದ್ರು. ಅದನ್ನು ನೀಟಾಗಿ ಈಗ ಚೆನ್ನಾಗಿ ನೆಂದಿದೆ ಹಿಟ್ಟು. ಈಗ ಒಂಚೂರು ಕೈಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ಉಂಡೆ ಥರ ಮಾಡಬೇಕು. ಚಿಕ್ಕದು ತೊಗೋಬೇಕು. ಅದು ಯಾಕಂದರೆ ಮತ್ತು ಅದು ಪಾಕದಲ್ಲಿ ಹಾಕಿದ್ಮೇಲೆ ದಪ್ಪ ಆಗುತ್ತೆ ಗೈಸ್. ಅದಕ್ಕೋಸ್ಕರ ನೀಟಾಗಿ ಚಿಕ್ಕದಾಗಿ ಹಿಟ್ಟು ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಉಂಡೆ ಒಂಚೂರು ಹಿಂಗೆ ಸೀಳಿರೋ ಥರ ಡ್ಯಾಮೇಜ್ ಥರ ಬರಬಾರ್ದು. ಅದು ಆ ಥರ ಮಾಡ್ಕೊಳ್ಳಿ ಗೈಸ್. ನೋಡಿ ನಮ್ಮ ತಂಗಿ ತೋರಿಸ್ತಾಳೆ ಈಗ ಯಾವ ರೀತಿ ಮಾಡಬೇಕು ಅಂಥೇಳಿ. ಚೆನ್ನಾಗಿ ಮಾಡ್ತಿದ್ದಾಳೆ ಅವಳು. ರೌಂಡ್ ಶೇಪಲ್ಲಿ ನೋಡಿ ಮಾಡಿದ್ದಾಳೆ. ಚೆನ್ನಾಗಿ ಮಾಡಿದ್ದಾಳೆ ನೋಡಿ, ಪುಟ್ಟದಾಗಿ. ಅದು ದಪ್ಪ ಆಗುತ್ತೆ ಗೈಸ್. ಅದು ನಾನು ಶಾಕ್ ಆದೆ, ದಪ್ಪ ಆಗುತ್ತೆ ಅದು ಪಾಕದಲ್ಲಿ ಹಾಕಿದ್ಮೇಲೆ. ಇಲ್ಲಾಂದರೆ ಆಮೇಲೆ ನಿಮಗೆ ದಪ್ಪ ಮಾಡೋದು, ನೀವು ಈಗಲೇ ದಪ್ಪ ಮಾಡಿಬಿಟ್ರೆ ಒಳಗಡೆ ನೀಟಾಗಿ ಬೇಯಲ್ಲ. ಅದು ಮೇಲೆ ಮಾತ್ರ ಇದು ಒಂಥರ ಬ್ಲ್ಯಾಕ್ ಇಲ್ಲಾಂದರೆ ಬ್ರೌನ್ ಆ ಥರ ಆಗುತ್ತೆ. ಬಟ್ ಚೆನ್ನಾಗಿ ಬೇಯಲ್ಲ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಷ್ಟೊಂದು. ನೀಟಾಗಿ ಬೆಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಚೆನ್ನಾಗಿ ಕಾಯಕ್ಕಿಡಿ. ಅದು ಕೂಡ ಅಷ್ಟೇ, ನಿಮ್ಮ ಎಷ್ಟು ಒಂದು ಕ್ವಾಂಟಿಟಿ ಎಷ್ಟಿದೆ ನೀವು ಮಾಡೋದು ಅದು ಮಾತ್ರ. ಚೆನ್ನಾಗಿ ಎಣ್ಣೆ ಕಾಯಬೇಕು ಗೈಸ್. ಕಾದ್ಮೇಲೆ ಒಂದೊಂದು ಆಗಿ ಬಿಡಬೇಕು ಒಳಗಡೆ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಅಷ್ಟರಲ್ಲೇ ಇದು ತೊಗೊಂಬರ್ಬೇಕು ಅಂತ ಬಂದಿದ್ದೀವಿ. ಈಗ ಒಂದೊಂದು ಆಗಿ ನೀಟಾಗಿ ಅದರೊಳಗಡೆ ಹುಷಾರಾಗಿ ಬಿಡಬೇಕು ಎಣ್ಣೆಯಲ್ಲಿ, ಇಲ್ಲಾಂದರೆ ಕೈ ಸಿಡಿಯುತ್ತೆ. ಹುಷಾರಾಗಿ ನಿಧಾನವಾಗಿ ಹಿಡಿ ಗೈಸ್. ನಮ್ಮ ಚಿಕ್ಕಮ್ಮ ಮಾಡ್ತಾರೆ ನೋಡಿ ಗೈಸ್. ಈಗ ಇನ್ನೊಂದೇನೆಂದರೆ ನಮ್ಮ ಚಿಕ್ಕಮ್ಮ ಬಿರಿಯಾನಿನೂ ಸಖತ್ತಾಗಿ ಮಾಡ್ತಾರೆ. ಅವ್ರ ಕೈಯಿಂದ ನಾನು ತಿಂದಿರೋದು ಬಿರಿಯಾನಿ. ಸ್ವೀಟ್ಸ್ ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ರವೆ ಉಂಡೆ ಅಂತ ಮಾಡ್ತಾರೆ, ಅದು ಒಂದು ಸಲ ನಾನು ತೋರಿಸ್ಕೊಡ್ತೀನಿ ನಮ್ಮ ಚಿಕ್ಕಮ್ಮ ಮಾಡುವಾಗ. ನೆಕ್ಸ್ಟ್ ಟೈಮ್ ಅಂದರೆ ರವೆ ಉಂಡೆ ಅವ್ರಿಗೆ ಏನೇನು ಸ್ಪೆಷಲ್ ಸ್ವೀಟ್ಸ್ ಬರುತ್ತೆ ಅವ್ರ ಕೈಯಿಂದ ಮಾಡಿಸ್ಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸರಿನಾ ಗೈಸ್? ಇದು ಲೈಕ್ ಜಾಸ್ತಿ ಬರಬೇಕು ಗೈಸ್. ನಮ್ಮ ಚಿಕ್ಕಮ್ಮಗೆ ಖುಷಿ ಆಗಬೇಕು, ನನಗೂ ಖುಷಿ ಆಗಬೇಕು. ಆ ಥರ ಲೈಕ್ ಮಾಡಿ ಪ್ಲೀಸ್ ಗೈಸ್. ಒಂದು 50 ಲೈಕ್ ಸಾಕು. 50 ಲೈಕ್ ಬಂದರೆ ನಮ್ಮ ಚಿಕ್ಕಮ್ಮಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಎಷ್ಟು ಲೈಕ್ ಬಂದಿದೆ ಅಂತ. ನೋಡಿ ಗೈಸ್. ಆಮೇಲೆ ಇನ್ನೊಂದು ಗೈಸ್, ಸಣ್ಣ ಉರಿಲಿ ಇಡಬೇಕಂತೆ. ಅದು ಐ ಫ್ಲೇಮ್ ಇಟ್ಬಿಟ್ಟು ಎಣ್ಣೆ ಕಾಯೋವರೆಗೂ, ಎಣ್ಣೆ ಕಾದಾದಮೇಲೆ ಸಣ್ಣ ಉರಿಲಿ ಇಟ್ಬಿಟ್ಟು ನೀಟಾಗಿ ಒಳಗೆ ಬೇಯೋವರೆಗೂ ತಾಳ್ಮೆಯಿಂದ ಅದನ್ನು ಬೇಯಿಸ್ಬೇಕು. ಸರಿನಾ ಗೈಸ್? ನೋಡಿ ಚೆನ್ನಾಗಿ ಬೇಯಿಸ್ತಿದ್ದಾರೆ, ನೀಟಾಗಿ ಬೇಯಿಸ್ತಾ ಇದೆ ನಮ್ಮ ಚಿಕ್ಕಮ್ಮ. ನೋಡಿ ಗೈಸ್, ಆಲ್ಮೋಸ್ಟ್ 80% ಆಗಿದೆ. ಒಂದೊಂದು ಮಾತ್ರ ವೈಟ್ ಕಾಣಿಸ್ತಿದೆಯಲ್ಲ ಅದು ಮಾತ್ರ ಬೇಯಬೇಕು. ಆಮೇಲೆ ಗೈಸ್ ಕಮೆಂಟ್ ಮಾಡಿ ಯಾರ್ಯಾರಿಗೆ ಯಾವ ಸ್ವೀಟ್ ಇಷ್ಟ ಅಂತ ಗೈಸ್. ನನಗಂತೂ ಜಾಮೂನ್ ಇಷ್ಟ, ಬಟ್ ತೀರಾ ಇದೆ, ಜಾಸ್ತಿ ಅಂತಿಲ್ಲ. ನಾನು ಸಿಕ್ಕಾಪಟ್ಟೆ ತಿಂತಿದ್ದೆ ಗೈಸ್. ಆವಾಗ ಒಂದು ಮದುವೆಕ್ಕಿಂತ ಮುಂಚೆ ಜಾಸ್ತಿ ಜಾಮೂನ್ ತಿಂತಿದ್ದೆ. ಬಟ್ ಈಗೆಲ್ಲ ಸ್ವೀಟ್ ತಿನ್ನೋಕ್ಕೆ ಆಗ್ತಾಯಿಲ್ಲ, ಸ್ವೀಟ್ ತಿನ್ನೋದೇ ಇಲ್ಲ. ಅದರಲ್ಲೂ ನೋಡಿ ಗೈಸ್ ಆಗಿದೆ. ಇನ್ನಷ್ಟು ಮಾಡ್ತಾ ಇದ್ದಾರೆ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರು ಚೆನ್ನಾಗಿ ಬಂದಿದೆ. ತೀರಾ ಬ್ಲ್ಯಾಕು ಆಗಬಾರ್ದು, ಹಂಗಂತೇಳಿ ತೀರಾ ಒಂಥರ ಹಸಿಯಾಗೂ ಇರಬಾರ್ದು. ಕರೆಕ್ಟಾಗಿ ಫ್ರೈ ಮಾಡಿದ್ದಾರೆ. ಇದೇ ಥರ ಮಾಡ್ಕೊಂಡ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟಲ್ಲಿ ಮಾಡಿರೋರು ಯಾರ್ಯಾರು ಇದನ್ನು ನೋಡಿಬಿಟ್ಟು ಮಾಡಿದ್ದೀರೋ ಅವರೆಲ್ಲ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆಯಾ, ಚೆನ್ನಾಗಿ ಬಂದಿಲ್ವಾ ಅಂತ. ಆಮೇಲೆ ಈ ವಿಡಿಯೋದಲ್ಲಿ ಏನಾದರೂ ದಯವಿಟ್ಟು ಕ್ಷಮಿಸಿ. ಫಸ್ಟ್ ವೀಡಿಯೋ ಮಾಡ್ತಾರಲ್ವಾ, ಅಂದರೆ ಫಸ್ಟ್ ಎಲ್ಲ ಮಾಡ್ತಿರೋದು ವೀಡಿಯೋಗಳು.
ಅದಕ್ಕೆ ಗೈಸ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಕ್ಷಮಿಸಿ. ಎಸ್, ಇದನ್ನು ಹಂಗೆ ವೀಡಿಯೋ ಮಾಡಿದ್ದು ಗೈಸ್. ನಾನು ವೀಡಿಯೋ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಲ್ಲ, ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನೇನು ಹೇಳ್ತಿದ್ದಾನೋ ನನಗಂತೂ ಗೊತ್ತಿಲ್ಲ ಗೈಸ್. ಈಗ ಇನ್ನೊಂದೇನೆಂದರೆ ಅದು ನೀರಂತ ಪಾಕ, ಆಮೇಲೆ ಇದು ಕರೆದಿರೋದು ಜಾಮೂನ್ ಕೂಡ ಬಿಸಿಯಾಗಿರುವಾಗಲೇ ಹಾಕೋಬೇಕು. ಯಾಕೆಂದರೆ ಅದು ಬಿಸಿಯಾಗಿರುವಾಗ ನೀಟಾಗಿ ಪಾಕ ಅದರೊಳಗಡೆ ಸೇರುತ್ತೆ ಅಂತ. ಮತ್ತು ಗೈಸ್ ಅದು ನೀರಲ್ಲೇ ಏಲಕ್ಕಿ ಹಾಕ್ತಾಯಿದ್ದಾರೆ, ಅಂದರೆ ಬಿಸಿ ಇದೆ ಅದು ಪಾಕ, ಅದರಲ್ಲಿ ಏಲಕ್ಕಿ ಹಾಕ್ತಿದ್ದಾರೆ. ನಾನು ಆವಾಗಲೇ ಹಾಕಬೇಕಿತ್ತು ಅಂದರೆ ಇಲ್ಲ, ಅದು ಫ್ಲೇವರ್ ಇರಬೇಕು ಅಂದರೆ ಪಾಕದಲ್ಲೇ ಹಾಕಬೇಕು ಅಂತ ಹೇಳಿದ್ರು. ಪಾಕ ಆದಮೇಲೆ ಏಲಕ್ಕಿ ಹಾಕ್ಕೊಳ್ಳಿ, ಯಾಕಂದರೆ ಅದ್ರದ್ದು ಸ್ಮೆಲ್ ಚೆನ್ನಾಗಿರುತ್ತೆ, ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಗೈಸ್. ಆಮೇಲೆ ಬಿಸಿ ಇರೋವಾಗಲೇ ಹೇಳಿದ್ನಲ್ಲ ಆವಾಗಲೇ, ಹಂಗೆ ಹಾಕ್ಕೊಳ್ಳೋದು. ಇದು ಬಿಸಿ ಇರಬೇಕು, ಅದು ಬಿಸಿ ಇರಬೇಕು, ಆವಾಗ ನೀಟಾಗಿ ಹಿಡ್ಕೊಳ್ಳುತ್ತೆ ಗೈಸ್. ಆಮೇಲೆ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಗೈಸ್ ಹಂಗೆ ಬಿಟ್ಬಿಡಿ. 10-15 ಮಿನಿಟ್ಸ್ ಬಿಟ್ಟರೆ ನೀಟಾಗಿ ಪಾಕ ಹಿಡ್ಕೊಳ್ಳುತ್ತೆ ಒಳಗಡೆ, ಯಾಕಂದರೆ ಬಿಸಿ ಇರುತ್ತಲ್ಲ, ಬೇಗ ಆಗುತ್ತೆ. ಈಗ ನೋಡಿ ಗೈಸ್, ನಮ್ಮ ಹಸ್ಬೆಂಡ್ಗೆ ಆಮೇಲೆ ನಮ್ಮ ತಮ್ಮನಿಗೆ ಹೇಗಿದೆ ಅಂತ ತಿನ್ನೋಕೆ ಕೊಡ್ತಾಯಿದ್ವಿ. ಹೇಳೋಕ್ಕೆ ನಮ್ಮ ಚಿಕ್ಕಮ್ಮ ಮಾಡಿದ್ದು ಜಾಮೂನ್ ನೋಡಿ ಗೈಸ್. ನಮ್ಮ ಚಿಕ್ಕಮ್ಮ ಮಾಡಿದ ಜಾಮೂನು ಹೇಳ್ತಾರೆ ಈಗ ತಿಂದ್ಬಿಟ್ಟು. ನೀವೂ ಅಷ್ಟೇ ಗೈಸ್, ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೇಕು ಯಾವ ಥರ ಬಂದಿತ್ತು, ಚೆನ್ನಾಗಿತ್ತಾ ಇಲ್ಲ ಅಂತ ಹೇಳ್ಬೇಕು ಗೈಸ್ ನೀವು, ಆಯಿತಾ? ಗೈಸ್ ಈಗ ರೆಡಿ ಆಗಿದ್ದಾರೆ ಹೇಳೋಕ್ಕೆ, ತಿಂದ್ಬಿಟ್ಟು ಹೇಳ್ತಾರೆ. ವಾಯ್ಸ್ ಕೊಡೋಕ್ಕೆ ನನಗೆ ಬರ್ತಾ ಇರಲಿಲ್ಲ ಗೈಸ್, ಆದರೂ ಹಂಗೆ ಹಿಂಗೆ ಕಲಿತೆ ನೋಡಿ ಗೈಸ್. ಇಬ್ಬರು ನಮ್ಮ ಹಸ್ಬೆಂಡು ಆಮೇಲೆ ನಮ್ಮ ತಮ್ಮ ಕೂತಿದ್ದಾರೆ, ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತಾರೆ ನೋಡಿ ಗೈಸ್. ಹೇಗಾಗಿದೆ, ಸೂಪರಾಗಿದೆ ಅಂತ ಅವ್ರ ಅಕ್ಕ ಮಾಡಿದ್ದು. ನಮ್ಮ ತಮ್ಮ ಫುಲ್ ನಾಚ್ಕೊತವನೇ, ಪ್ರವೀಣ್ ಅಂತ ಅವನ ಹೆಸರು. ಫುಲ್ ನಾಚ್ಕೊತಾ ಇದ್ದಾನೆ ಅವನು, ಚೆನ್ನಾಗಾಗಿದೆ ಅಂತ.